ಫಿಸಿಯೋಥೆರಪಿ ಒಂದು 20-25 ದಿವಸದಿಂದ ಒಂದು ಕ್ಯಾಂಪ್ ಹಾಕಿದ್ದಾರೆ. ಸೊ ಆ ಕ್ಯಾಂಪಲ್ಲಿ ಸುಮಾರು ಜನ ನಮಗೇನು ಇಲ್ಲಿ ಬಂದು ಈ ಒಂದು ಉಪಯೋಗವನ್ನು ಪಡ್ಕೊಂಡಿದ್ದಾರೆ. ಸೊ ಇವತ್ತು ನೀವು ಇದ್ರ ಬಗ್ಗೆ ವಿಚಾರವನ್ನು, ಇದ್ರ ಬಗ್ಗೆ ಮತ್ತು ಈ ಮಿಷನ್ ಏನಿದೆ ಇವತ್ತು, ಈ ಮಿಷನ್ ಬಗ್ಗೆ ನೀವು ಇದರ ಅರಿವು ಮೂಡಿಸೋಕೆ ಬಂದಿದ್ದೀರಾ. ಅದ್ರ ಬಗ್ಗೆ ತಾವು ಇದನ್ನು ಏನು ಉಪಯೋಗ ಪಡ್ಕೋಬೋದು ಸರ್? ಮತ್ತಷ್ಟು ವಿಚಾರಗಳನ್ನ ತಿಳಿಸೋಕ್ಕೆ ನಾನು ಕೋರ್ತಾ ಇದ್ದೆ. ಇವತ್ತು ಏನು ಮಾಡಿದ್ದಾರೆ, ಜನರಿಗೆ ಕಾಯಿಲೆಗಳು ಬರ್ತಾ ಇದೆ. ಆ ಕಾಯಿಲೆಗಳಿಗೆ ತಕ್ಕಂಥ ಮದ್ದುಗಳಿಲ್ಲ. ಏನಾಗುತ್ತೆ, ಈ ಮದ್ದು ಟ್ರೈ ಮಾಡಿ, ಆ ಮದ್ದನ್ನ ಟ್ರೈ ಮಾಡಿ, ಇನ್ನೊಂದು ಮತ್ತೊಂದು ಕಾಯಿಲೆ ಬರ್ತಾ ಇದೆ. ಆದರೆ ಈ ಮಿಷನಲ್ಲಿ ಮದ್ದಿಲ್ಲದೆ ಒಂದು ಕಾಯಿಲೆಗಳ ರೋಗವನ್ನು ಪರಿಸದ ಒಂದು ಸಿದ್ಧ ಮಾಡಿದೆ. ಆದ್ದರಿಂದ ಈ ಮಿಷನ್ನ ಯೂಸ್ ಮಾಡಿದ್ರೆ ಗೊತ್ತಿರೋರು, ಗೊತ್ತಿಲ್ಲದೆ ನೋವು, ಬಚ್ಚಿಟ್ಕೊಂಡಿರೋ ನೋವು ಎಲ್ಲರಿಗೂ ಒಂದು ಒಂದು ನಿವಾರಣೆ, ಎಲ್ಲದಕ್ಕೂ ಉಪಯೋಗ ಆಗುತ್ತೆ ಅಂತಾರೆ. ಆಲ್ಮೋಸ್ಟ್ ಎಲ್ಲರಿಗೂ. ನಿಮಗೆ ಗ್ಯಾರಂಟಿ ಇದೆ ಇದು ಉಪಯೋಗ ಆಗುತ್ತೆ? ನಾನೇ ಯೂಸ್ ಮಾಡಿದ್ದೀನಿ, ನಮ್ಮ ಹೆಂಡತಿ ಯೂಸ್ ಮಾಡಿದ್ದೀನಿ. ಹಳೆ ಒಂದು ಕಾಯಿಲೆಯಿಂದ ನಾವೆಲ್ಲ ಇಷ್ಟಂಗ ನಾವು ಇದಾಗಿ ಚೆನ್ನಾಗಿದೆ. ಮತ್ತೆ ಈ ಹಿಂದೆ ಎಲ್ಲಾದರೂ ಮಾಡಿದ್ದೀರಾ ಸರ್ ಕ್ಯಾಂಪ್? ಏನಾದರೂ ಮೋರ್ ದನ್ 160 ಕ್ಯಾಂಪ್ ಮಾಡಿದ್ದೀವಿ. ವಿ ಹ್ಯಾವ್ ಸೋಲ್ಡ್ ಮೋರ್ ದನ್ ಸೇ ಅಬೌಟ್ 40,000 ಮೆಷಿನ್ಸ್. ಮತ್ತೆ ನಾವು ಏನು ನಮ್ಮ ಸರ್ವಜ್ಞ ನಗರದಲ್ಲಿ ಮತ್ತಷ್ಟು ನಾವು ಕ್ಯಾಂಪ್ಗಳು ಮಾಡೋಕ್ಕೆ ನಾವು ಒಂದು ಆಸಕ್ತಿ ಹೊಂದಿದ್ದೀವಿ. ಮತ್ತೆ ಈಗ ಪ್ರೇಮಾವತಿ ಅವರು ಇದ್ದಾರೆ, ಅವರು ಇಲ್ಲಿ ಒಂದು ಕ್ಯಾಂಪ್ ಅರೇಂಜ್ ಮಾಡೋಕ್ಕೆ, ಆಯೋಜನೆ ಮಾಡೋಕ್ಕೆ ಅವರಷ್ಟು ಬಹಳಷ್ಟು ಸಹಾಯ ಮಾಡಿದ್ದಾರೆ. ಸೊ ಮತ್ತೆ ನಾವು ನೀವು ಹೇಳ್ದಂಗೆ ಒಂದು ಓಂ ಶಕ್ತಿ ದೇವಸ್ಥಾನದಲ್ಲೂ ಸಹ ನಾವೊಂದು ಕ್ಯಾಂಪ್ ಮಾಡೋಣ ಅಂತ ಹೇಳಿದ್ದೀವಿ. ಇದಕ್ಕೆ ತಮ್ಮ ಸಹಕಾರ, ಮತ್ತೆ ನಮ್ಗೇನಂದ್ರೆ ಏನೇ ಮಾಡಿ ಒಂದು ಜನಗಳಿಗೆ ಸಹಾಯ ಆಗಬೇಕು, ಸಹಕಾರ ಆಗಬೇಕು, ಉಪಯೋಗ ಆಗಬೇಕು ಅನ್ನೋದೇ ನಮ್ಮ ಉದ್ದೇಶ. ಸೊ ಅದಕ್ಕೆ ಬಹಳಷ್ಟು ಕಾಳಜಿ ವಹಿಸ್ತಾ ಇದ್ದಾರೆ ಪ್ರೇಮಾವತಿ ಮೇಡಮ್ ಅವರು. ಮತ್ತೆ ಬಾಬಣ್ಣ ಅವರು ಸಂಘಟನೆಗಳಿಗೆ, ನಮ್ಮ ಇಡೀ ಕನ್ನಡ ಪರ ಸಂಘಟನೆಗಳಿಗೆ ಒಂದು 10-15 ವರ್ಷದ ನನಗೆ ನೆನಪು ಬಂದಾಗಿಂದ ನಾನು ಈ ಒಂದು ಏನು ಕನ್ನಡ ಪರ ಹೋರಾಟದಿಂದ ಬಂದವನು, ಆಗ್ಲಿಂದನೂ ಸಹಕಾರ ಕೊಡ್ತಾ ಬಂದಿದ್ದಾರೆ. ಸೊ ಈ ಒಂದು ಕಾರ್ಯಕ್ರಮಕ್ಕೆ ಅವರಷ್ಟು ಮತ್ತೆ ಇವರು ಮತ್ತೆ ಇವ್ರ ತಂದೆಯವರು ಬಹಳಷ್ಟು ಸಹಕಾರ ಕೊಟ್ಟಿದ್ದಾರೆ. ತಮ್ಮ ಈ ನಮ್ಮ ಜನಗಳಿಗೆ ಮತ್ತಷ್ಟು ನಿಮ್ಮ ಕಡೆಯಿಂದನೂ ಸಹಾಯ ಆಗಿದೆ. ಖಂಡಿತ ನನಗೆ ತುಂಬ ಸಂತೋಷ ಆಯಿತು. ಈ ಸಮಾಜಕ್ಕೆ ಏನೋ ಒಂದು ಮಾಡಬೇಕನ್ನೋ ಭಾವನೆ ಇದಲ್ಲ, ಅದೇ ಒಂದು ಏನು ಹೇಳೋದು, ಒಂದು ಸ್ಪಿರಿಚುವಲ್ ಥಾಟ್ ಅದು. ಈಗ ನಾವು ಚರ್ಚು, ಟೆಂಪಲು, ಮಾಸ್ಕೋ ಮಾಡಿರ್ತೀವಿ, ಅದಕ್ಕಿಂತ ಹೆಚ್ಚು ವ್ಯಾಲ್ಯೂ ಇದಕ್ಕಿದೆ. ಸಮಾಜದಲ್ಲಿ ಎಲ್ಲರೂ ಚೆನ್ನಾಗಿರಬೇಕು, ಆನ್ಮೀಯ ರೀತಿಯಲ್ಲಿ ಮತ್ತು ದೇಹದಲ್ಲಿ ಚೆನ್ನಾಗಿರ್ಬೇಕನ್ನೋ ಒಂದು ಭಾವನೆ ಇರುತ್ತಲ್ಲ, ಅದು ಆಲ್ಮೋಸ್ಟ್ ಐ ಫೀಲ್ ದಟ್ ಯು ಆರ್ ಲಿವಿಂಗ್ ಗಾಡ್ ಸೇಂಟ್ಸ್. ಆ ಥರ ನೀವು ಮಾಡೋದು ನನಗೆ ತುಂಬ ಖುಷಿ. ನೀವು ಎಲ್ಲಿ ಕರೆದ್ರೂ ನಾವು ಭಾಳ ಸಿದ್ಧವಾಗಿದ್ದೀವಿ. ನಮ್ಮದು ಬರೀ ಬಿಸ್ನೆಸ್ ಮಾತ್ರ ಏಮಲ್ಲ, ಅದು ತಿಳ್ಕೊಳ್ಳಿ. ನಾವು ಎಷ್ಟೋ ಜನರಿಗೆ ಸಮಾಜದಲ್ಲಿ ಯಾವುದೋ ಒಂದು ಕೆಲಸ ಮಾಡಬೇಕಂತ ನಾವು ಬೇಕಾದಷ್ಟು ವರ್ಷಗಳು ಸೇವೆಗಳು ಮಾಡಿದ್ದೀವಿ. ನಾವು ಒಂದು ಸೋಷಿಯಲ್ ವರ್ಕರ್. ಹಂಗೆ ಇವಾಗ ರಿಟೈರ್ಡ್ ಆದಮೇಲೆ ಎಲ್ರಿಗೂ ಹೋಗಿ ಸೇವೆ ಮಾಡೋಣ, ಎಲ್ಲ ರೀತಿಯಲ್ಲಿ ಯಾವ ಸ್ಟೇಟಲ್ಲಿ ಇದ್ರೂ ಹೋಗಿ ಮಾಡೋಣ ಬಂದಿದ್ದೀವಿ. ನಿಮ್ಮಂಗೆ ಅವರು ಸಹಕಾರ ಕೊಟ್ಟರೆ ನಾವು ಇದಕ್ಕಿಂತ ಯಾವುದು ಖುಷಿ ಇಲ್ಲ. ಖಂಡಿತ ನಮ್ಮ ಸಹಕಾರ ಇರುತ್ತೆ ಸರ್. ಆರೋಗ್ಯವೇ ಮಹಾಭಾಗ್ಯ. ಸರ್ ತಮ್ಮ ಪರಿಚಯ ಮಾಡ್ಕೊಳ್ಳಿ. ನಾನು ಡಾಕ್ಟರ್ ವಿನ್ಸೆಂಟ್ ಅನ್ನು. ಐ ಆಮ್ ಎ ಪ್ರೊಫೆಸರ್ ಆಫ್ ಸೈಕಾಲಜಿ. ಆಯ್ತಾ, ಐ ಆಮ್ ಎ ರಿಸೋರ್ಸ್ ಪರ್ಸನ್ ಟೀಚಿಂಗ್ ಇನ್ ವೇರಿಯಸ್ ಯೂನಿವರ್ಸಿಟಿ. ಆಯ್ತಾ, ಇವಾಗ ಈ ಕಂಪನಿಯವ್ರನ್ನ ಚೂಸ್ ಮಾಡಿ ಈ ಮಿಷನ್ ಬಗ್ಗೆ ಹೇಳಕ್ಕೆ ಹೇಳಿದ್ದಾರೆ. ಐ ಹ್ಯಾವ್ ಡನ್ ಎ ರಿಸರ್ಚ್ ಆನ್ ದಿಸ್ ಮಿಷನ್. ಆಫ್ಟರ್ 3 years ಆಫ್ ರಿಸರ್ಚ್ ವಂಡರ್ಫುಲ್ ರಿಸಲ್ಟ್ಸ್ ಬರ್ತಾ ಇದೆ. ಆದ್ದರಿಂದ ಈ ಮಿಷನ್ ನಾನು ಪ್ರಮೋಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು. ಡೈಲಿ ತುಂಬಾ ನನ್ನ ಕಪ್ ಮಸಲ್ ಪೇನ್ ಇತ್ತು. ಈಗ ಮಾಡ್ತಾ ಸ್ಟಾರ್ಟಿಂಗ್ ಫಸ್ಟ್ ಡೇ ಏನು ಗೊತ್ತಾಗ್ತಾ ಇರಲಿಲ್ಲ. ಸೆಕೆಂಡ್ ಡೇ ಇಂದ ಸ್ವಲ್ಪ ನಿದ್ದೆ ಮಾಡಿದಾಗ ಪೇನ್ ಎಲ್ಲ ಕಡಿಮೆ ಆಗ್ತಾ ಇತ್ತು. ಈಗ ಆಲ್ಮೋಸ್ಟ್ ನಾನು 10 days ಆಯ್ತು ಮಾಡಿರಿ, ತುಂಬಾನೇ ರಿಲೀಫ್ ಸಿಕ್ಕಿದೆ. ಇದನ್ನ ಫಸ್ಟ್ ಆಫ್ ಆಲ್ ಐ ವಾಂಟ್ ಟು ಥ್ಯಾಂಕ್ ದಿ ಆರ್ಗನೈಸರ್ಸ್. ಕ್ಲಾಪ್ ಮಾಡಿ ಜೋರಾಗಿ. ಇದನ್ನ ತುಂಬಾ ಚೆನ್ನಾಗಿ ಇದನ್ನ ಆರ್ಗನೈಸ್ ಮಾಡಿದ್ದೀರಾ. ಇದೇ ತರ ಮಂತ್ಲಿ ಒನ್ಸೋ ಅಥವಾ 2 months ಒನ್ಸೋ ಈ ತರ ಪ್ರೋಗ್ರಾಮ್ಸ್ ಮಾಡಿದ್ರೆ ತುಂಬಾ ಜನಕ್ಕೆ ಒಂದು ಅವೇರ್ನೆಸ್ ಸಿಗತ್ತೆ, ರಿಲೀಫ್ ಸಿಗತ್ತೆ. ಥ್ಯಾಂಕ್ ಯು ವೆರಿ ಮಚ್.